ಉತ್ತರ ಕನ್ನಡ ಜಿಲ್ಲೆಯ ಧರ್ಮಸ್ಥಳ ಭಕ್ತಾಭಿಮಾನಿಗಳು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ್ರು. ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರವನ್ನು ನಿಲ್ಲಿಸಬೇಕು ಮತ್ತು ಈ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ಜಿಲ್ಲೆಯ ಭಕ್ತಾಭಿಮಾನಿಗಳ ವೇದಿಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಅವರಿಗೆ ಮನವಿಯನ್ನ ಸಲ್ಲಿಸಿತು. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಸೇರಿದ್ದ ಧರ್ಮಸ್ಥಳದ ಭಕ್ತ ಅಭಿಮಾನಿಗಳ ವೇದಿಕೆಯ ಸದಸ್ಯರು ಈ ಮನವಿ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಕೆಲವರು ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಕೀಳು ಮಟ್ಟದ ಮಾತನಾಡುತ್ತಿದ್ದಾರೆ. ಧರ್ಮಸ್ಥಳದ ನಂಬಿಕೆಯ ಶ್ರದ್ಧಾ ಕೇಂದ್ರವಾಗಿದೆ. ವೀರೇಂದ್ರ ಹೆಗ್ಗಡೆ ಅವರು ಅನೇಕ ವರ್ಷಗಳಿಂದ ಧರ್ಮ ರಕ್ಷಣೆಯನ್ನ ಮಾಡುತ್ತಾ ಧರ್ಮಾಧಿಕಾರಿಯಾಗಿ ಉತ್ತಮ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ. ಜಮೀನು ವ್ಯಾಜ್ಯ ಇತ್ಯರ್ಥಕ್ಕಾಗಿ ಧರ್ಮಸ್ಥಳಕ್ಕೆ ಹೋಗಿ ಬಗೆಹರಿಸಿಕೊಂಡ ಅನೇಕ ಉದಾಹರಣೆಗಳು ಇವೆ. ನಮ್ಮ ನಂಬಿಕೆಯ ಶ್ರದ್ಧಾ ಕೇಂದ್ರವಾಗಿದೆ. ಶ್ರದ್ಧಾ ಕೇಂದ್ರದ ಬಗ್ಗೆ ಯಾರೋ ಏನೋ ಹೇಳುತ್ತಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದರಿಂದ ಭಕ್ತರಿಗೆ ನೋವು ಉಂಟು ಆಗಿದೆ ಎಂದು ಅವರು ಹೇಳಿದ್ರು. ಆದ್ರೆ ಒಂದು ನಾವು ವಿಚಾರ ಮಾಡಬೇಕಾದದ್ದು, ಇವತ್ತು ಪೂಜ್ಯರಾದ ವೀರೇಂದ್ರ ಹೆಗ್ಗಡೆ ಅವರು ಅದೆಷ್ಟೋ ಕಾಲದಿಂದ ಧರ್ಮ ರಕ್ಷಣೆ ಮಾಡಿ ಧರ್ಮಾಧಿಕಾರಿಯಾಗಿ ಅದೆಷ್ಟೋ ನಮ್ಮಂತವರು ಈ ಭಾಗದಲ್ಲಿ ಅಥವಾ ಇಡೀ ಕರ್ನಾಟಕದಿಂದ ಅಲ್ಲಿ ಹೋಗಿ ನ್ಯಾಯಕ್ಕಾಗಿ ಧರ್ಮಸ್ಥಳ ಹೇಗಿದೆ ಇತ್ತು ಅಂದ್ರೆ, ಎಲ್ಲೇ ಒಂದ್ ಕಡೆ ಏನಾದ್ರೂ ಒಂದು ವ್ಯಾಜ್ಯ ಆದ್ರೆ ತುದಿಗೆ ಧರ್ಮಸ್ಥಳ ದೇವರಣೆ ಹಾಕಿದ ಕೂಡ ಅವನ ಮನುಷ್ಯನ ಮೇಲೆ ನಂಬಿಕೆ ಬರ್ತಿತ್ತು, ಅವನ್ ಸುಳ್ಳು ಹೇಳಲಿಲ್ಲ ಅಂತ ಒಂದು ನಂಬಿಕೆ ಶ್ರದ್ಧಾ ಕೇಂದ್ರ ನಮ್ಮೆಲ್ಲರಿಗೂ ಧರ್ಮಸ್ಥಳ. ಬಹುಶಃ ಧರ್ಮಸ್ಥಳ ಮಂಜುನಾಥೇಶ್ವರ ನಮ್ ಯಾರ್ದು ಕುಲದೇವರಲ್ಲ, ಆದ್ರೆ ನಮ್ಮಲ್ಲಿ ಪರಿಪಾಠ ಇಲ್ಲಿ ಸೋಮವಾರ ನಾವು ಮಾಡ್ತೀವಿ. ನಾವು ಸಾಕಷ್ಟು ಇಲ್ಲಿ ವೆಂಕಟೇಶ್ವರ ಕುಲದೇವರಿದೆ ಮತ್ತು ಬೇರೆ ಬೇರೆ ಕುಲದೇವರಿದೆ. ಆದ್ರೆ ಸೋಮವಾರ ಯಾಕೆ ಮಾಡ್ತೀವಿ ಅಂದ್ರೆ ಧರ್ಮಸ್ಥಳದ ಮಂಜುನಾಥೇಶ್ವರನ ಮೇಲೆ ಅಷ್ಟೊಂದು ನಂಬಿಕೆ ನಮ್ಗೆಲ್ಲರಿಗೂ. ಈ ನಂಬಿಕೆ ಶ್ರದ್ಧಾ ಕೇಂದ್ರವನ್ನ ಯಾರೋ ಏನೋ ಹೇಳ್ತಾರೆ ಅಂತ ಏಕಾಏಕಿ ಅದ್ರ ಬಗ್ಗೆ ಆರೋಪಗಳು ಮಾಡ್ತಾ ಇದಾರಲ್ಲ, ಅದು ಯಾವ ರೀತಿ ನೋವಾಗಿದೆ ನಮ್ಮೆಲ್ಲರಿಗೂ ಅನ್ನೋದು ಒಂಥರ ದಿಗ್ಭ್ರಮೆ ಆಗಿಬಿಟ್ಟಿದೆ ನಮ್ಮೆಲ್ಲರಿಗೂ. ಪೂಜ್ಯರಾದ ವೀರೇಂದ್ರ ಹೆಗ್ಗಡೆ ಅವರು ಈಗಾಗಲೇ ಹೇಳಿದ್ದಾರೆ, ತನಿಖೆ ಎಲ್ಲಾ ರೀತಿಯಿಂದ ಮಾಡಿ ಅಂತ. ತನಿಖೆಗೆ ಯಾರು ಅದಕ್ಕೆ ಅಡ್ಡ ಬರಲಿಲ್ಲ, ಅಡ್ಡ ಹಾಕಿಲ್ಲ, ಏನು ಮಾಡಿಲ್ಲ. ತನಿಖೆ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಇವತ್ತಿನ ತನಿಖೆ ಹೇಗಿದೆ ಗೊತ್ತೇನು, ಎಲ್ಲದೂ ವಿಡಿಯೋ ರೆಕಾರ್ಡಿಂಗ್ ಆಗ್ತದೆ, ಎಲ್ಲದರಲ್ಲೂ CCTV ಸರ್ವಿಲೆನ್ಸ್ ಇರ್ತದೆ. FSL ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಇಷ್ಟು ಒಳ್ಳೆ ತನಿಖೆ ಮಾಡ್ತದೆ ಅಂದ್ರೆ, ಏನೋ ಒಂದು ವಸ್ತು ಸಿಕ್ಕರು ಅದು ಎಷ್ಟು ವರ್ಷ ಹಳೆಯದು ಏನು ಎಲ್ಲದು, ಅದರಲ್ಲೂ ಬೋನ್ ಎಲ್ಲ ಸಿಕ್ಬಿಟ್ರೆ ಅದ್ರ ಏಜ್ ಎಷ್ಟು, ಮೇಲೋ ಫಿಮೇಲೋ, ಯಾವ DNA ಎಲ್ಲದೂ ಹೊರಗಾಕುವಂತ ಒಂದು ನಮ್ಮಲ್ಲಿ FSL ರಿಪೋರ್ಟ್ ಅಷ್ಟೊಂದು ಚೆನ್ನಾಗಿ ಬರ್ತದೆ. ಅಂತ ಒಂದು ತನಿಖೆ ನಡೆಸೋದಕ್ಕೂ ಪೂಜ್ಯರಾದ ವೀರೇಂದ್ರ ಹೆಗ್ಗಡೆ ಅವರು ಅಡ್ಡ ಬರಲಿಲ್ಲ. ಬಿಜೆಪಿಯ ಶಿಕ್ಷಣ ಪ್ರಕೋಷ್ಠದ MG ಭಟ್ ಅವರು ಮಾತನಾಡಿ, ರಾಜ್ಯದಲ್ಲಿರುವ ಅನೇಕ ಭಾಗದ ದೇವಾಲಯದ ಜೀರ್ಣೋದ್ಧಾರಕ್ಕೆ ವೀರೇಂದ್ರ ಹೆಗ್ಗಡೆಯವರು ಸಹಾಯ ಹಸ್ತವನ್ನ ನೀಡಿದ್ದಾರೆ. ಮಹೇಶ್ ತಿಮ್ರೋಡ್ಡಿ ಅವರು ಸೌಜನ್ಯ ಹೋರಾಟ ಮಾಡುವ ಪೂರ್ವದಲ್ಲಿ ಅವರ ಆಸ್ತಿ ಎಷ್ಟು ಇತ್ತು, ಅವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಇತ್ತು ಎನ್ನುವುದನ್ನ ತನಿಖೆಯಾಗಬೇಕಿದೆ ಎಂದು ಹೇಳಿದ್ರು. ಕಾನೂನು ಪ್ರಕಾರ ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಟ್ಟು ಪಂಚಾಯತ್ ಮುಗಿಸಿರೋದು. ಸೊ ಹಾಗಾಗಿ ಇವರೆಲ್ಲರ ಮೇಲೆ ಇಡೀ ಟೀಮ್ ಏನ ತಿಮ್ಮರೋಡಿ ಗ್ಯಾಂಗ್ ಇದೆ, ತಿಮ್ಮರೋಡಿ ಮತ್ತು ಸಮೀರ್, ಗಿರೀಶ್ ಮೆಟ್ಟಣ್ಣವರ್ ಅಲ್ವಾ, ಹಾಗಾಗಿ ಎಲ್ಲ ಗಿರೀಶ್ ಮಟ್ಟಣ್ಣವ್ರು ಯಾರ್ರಿ, ವಿಧಾನಸಭೆಯಲ್ಲಿ ಬಾಂಬ್ ಇಟ್ಟವ, ವಿಧಾನಸಭೆಯಲ್ಲಿ ಹೌದದಲ್ಲಿ ಅಂತ ಕ್ರಿಮಿನಲ್ ಅವನು. ಇಂಥವರೆಲ್ಲ ಸೇರ್ಕೊಂಡು ಒಂದು ಗ್ಯಾಂಗ್ ಮಾಡ್ಕೊಂಡು ದುಡ್ಡು ಮಾಡೋ ದಂಧೆ ಮಾಡ್ತಾ ಇದ್ದಾರೆ, ನಮ್ಮ ಧರ್ಮ ದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ. ಇವರನ್ನ ಕ್ಷಮಿಸುವ ಪ್ರಶ್ನೆನೂ ಇಲ್ಲ. ಇವರು ಮುಂದಿನ ದಿವಸದಲ್ಲಿ ಕಾನೂನು ಪ್ರಕಾರ ಅವ್ರನ್ನ ಒದ್ದು ಒಳಗಾಕಿ ಅವ್ರಿಗೆ ಶಿಕ್ಷೆ ಕೊಡದೇ ಇದ್ರೆ ಜನರೇ ಶಿಕ್ಷೆ ಕೊಡ್ತಾರೆ ಸ್ವಾಮಿ. ಯಾಕಂದ್ರೆ ಜನರು ತಿರುಗಿ ಬಿದ್ರೆ ನಿಮ್ಮ ಹತ್ರ ಯಾರ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತುವರೆಗೂ ಶಾಂತವಾಗಿದ್ದಾರೆ ಅಂತಂದ್ರೆ ನೀವು ಅವರನ್ನ ಅಪ್ರಿಶಿಯೇಟ್ ಮಾಡಬೇಕು ನಮ್ಮ ಹಿಂದೂಗಳನ್ನ. ಹಾಗಾಗಿ ಇದು ಕೇವಲ ಧರ್ಮದ ಪ್ರಶ್ನೆ ಒಂದೇ ಅಲ್ಲ, ನಮ್ಮ ಸಮಾಜ ಸ್ವಾಸ್ಥ್ಯದ ಪ್ರಶ್ನೆ ಕೂಡ ಆಗಿದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಎಲ್ಲ ಅವರ ಕ್ರಿಮಿನಲ್ ಆಕ್ಟಿವಿಟೀಸ್, ಅವ್ರ ಯೂಟ್ಯೂಬ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅವರೆಲ್ಲ ಕ್ರಿಮಿನಲ್ ಆಕ್ಟಿವಿಟೀಸು ನಮ್ಮ ಧರ್ಮ ದ್ರೋಹದ ಕೆಲಸದ ವಿರುದ್ಧ, ನಮ್ಮ ಕ್ಷೇತ್ರದ ವಿರುದ್ಧ ಮಾಡ್ತಿರುವಂತಹ ಯಾಪಾದನೆಗಳು ಎಲ್ಲ ಮತ್ತು ಅವ್ರಿಗೆ ಅಕ್ರಮವಾಗಿ ಗಳಿಸಿದಂತಹ ಹಣ, ಇದೆಲ್ಲದರ ವಿರುದ್ಧ ನೀವು ತನಿಖೆ ಮಾಡಬೇಕು. ತಕ್ಷಣ ಅವರಿಗೆ ಗಲ್ಲಿ ಶಿಕ್ಷೆಯನ್ನೇ ಕೊಡಬೇಕು. ನಾವು ಆಗ್ರಹ ಮಾಡೋದು ಇಂಥವ್ರು ಮುಂದೆ ಇರಬಾರ್ದು ಮತ್ತು ಮುಂದೆ ಹುಟ್ಕೊಳ್ಳಬಾರ್ದು.
ಅಲ್ಲದೆ ಜಿಲ್ಲೆಯ ಸುಮಾರು 800ಕ್ಕೂ ಹೆಚ್ಚು ಭಕ್ತರು ಈ ಆಂದೋಲನದಲ್ಲಿ ಉಪಸ್ಥಿತರಿದ್ದು ಕ್ಷೇತ್ರದ ಅಭಿಮಾನವನ್ನ ತೋರ್ಪಡಿಸಿದ್ದಲ್ಲದೆ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಒಳಸಂಚನ್ನ ಹಾಗೂ ಒಳಸಂಚು ಮಾಡುತ್ತಿರುವವರ ವಿರುದ್ಧ ತನಿಖೆಯನ್ನ ನಡೆಸಿ ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಆಗ್ರಹಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಗಂಗಾಧರ ಭಟ್, ಶಿರಸಿಯ ಜೆಡಿಎಸ್ ಮುಖಂಡರಾದ ಉಪೇಂದ್ರ ಪೈ, ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ, ಭಾಸ್ಕರ್ ನಾವೇಕರ್, ಹನುಮಂತಗೌಡ ಬೆಳ್ಳಂಬಾರ್ ಹಾಗೂ ಕಾರವಾರ ನಗರಸಭೆಯ ಕೆಲವು ಸದಸ್ಯರು ಉಪಸ್ಥಿತರಿದ್ದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕಾರವಾರ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.